ಇನಾಮ್ ವೀರಾಪುರ ಅನ್ನುವಂಥ ಗ್ರಾಮದಲ್ಲಿ ಮಾನ್ಯ ಅನ್ನುವಂತಹ ಸವರ್ಣೀಯ ಜಾತಿಗೆ ಸೇರಿದಂತಹ ಹುಡುಗಿಯನ್ನು 7 ತಿಂಗಳ ಗರ್ಭಿಣಿಯಾದಂತಹ ಒಂದು ಹುಡುಗಿಯನ್ನು ದಲಿತ ಯುವಕನೊಂದಿಗೆ ವಿವಾಹವಾಗಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ತಂದೆ ಮತ್ತು ಕುಟುಂಬಸ್ಥರು ಕೂಡಿ ದಲಿತ ಯುವಕನ ಕುಟುಂಬವನ್ನು ಸಂಪೂರ್ಣವಾಗಿ ಅವರನ್ನು ಹತ್ಯೆ ಮಾಡಬೇಕು ಅನ್ನುವಂಥ ಒಂದು ಪೂರ್ವ ನಿಯೋಜಿತವಾಗಿ ಅವರ ಮೇಲೆ ಹಲ್ಲೆ ಮಾಡಿ ಮತ್ತು ಮಾನ್ಯ ಅವರ ತಂದೆ 7 ತಿಂಗಳ ಗರ್ಭಿಣಿ ತನ್ನ ಮಗಳು ಇದ್ದಾಳೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಅವಳಿಗೆ ಮಾರಕಾಸ್ತ್ರಗಳಿಂದ ಹೊಡೆದು ಅವರನ್ನು ಹತ್ಯೆ ಮಾಡುವುದರ ಮೂಲಕವಾಗಿ ಇವತ್ತು ಒಂದು ಕರ್ನಾಟಕ ರಾಜ್ಯ ಮತ್ತು ಮನಕುಲವೇ ತಲೆ ತಗ್ಗಿಸುವಂಥ ಒಂದು ಅಪರಾಧಿಕ ಕೃತ್ಯ ಮಾಡಿದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಇನಾಮ ವೀರಾಪುರ ಗ್ರಾಮಕ್ಕೆ ಮತ್ತು ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಗೆ ಸಂತ್ರಸ್ತರನ್ನು ದಲಿತ ಕುಟುಂಬವನ್ನು ಭೇಟಿಯಾಗಲು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶಂಕರ್ ಪೂಜಾರಿ ಅವರು ಮತ್ತು ಉಪಾಧ್ಯಕ್ಷರಾದಂಥ ಅಶೋಕ್ ಮಿತ್ರಿ ಅವರು ಮತ್ತು ರವೀಂದ್ರ ಅವರು ಮತ್ತು ಸಮಾಜದ ಮುಖಂಡರಾದಂಥ ಮುಖೇಶ್ ಅವರು ಹಾಗೂ ಕರ್ನಾಟಕ ಪ್ರದೇಶ ಸಂಘದ ರಾಜ್ಯ ಕಾನೂನು ಸಲಹೆಗಾರರಾದಂಥ ಪ್ರಮೋದ್ ಹಿರೇಮಣಿ ಸಲಹೆಗಾರರಾದಂಥ ನಾನು ಇವತ್ತು ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದೇವೆ ಮತ್ತು ಸಂತ್ರಸ್ತರನ್ನು ಗಾಯಾಳುಗಳನ್ನು ಮಾತನಾಡಿಸಿ ಅವರ ಆರೋಗ್ಯ ಯೋಗಕ್ಷೇಮವನ್ನು ವಿಚಾರಿಸಿ ಮತ್ತು ಅವರಿಗೆ ನಮ್ಮ ಸಮುದಾಯದ ಮೂಲಕವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸುವ ಮೂಲಕವಾಗಿ ಸರ್ಕಾರವನ್ನು ಹಕ್ಕೊತ್ತಾಯ ಮಾಡುವುದನ್ನು ಕೂಡ ಇವತ್ತು ವಿಚಾರವನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಸಂತೈಸಿದಂತಹ ವಿಚಾರದಲ್ಲಿ ನಾವು ಇದ್ದೇವೆ. ಈಗ ನಮ್ಮ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಪೂಜಾರಿ ಅವರು ಈ ವಿಷಯದ ಕುರಿತು ಒಂದು ನಾಲ್ಕು ಮಾತಾಡಬೇಕಂತ ಅವರಲ್ಲಿ ಕೇಳ್ತಾರೆ. ಕರ್ನಾಟಕ ಪ್ರದೇಶ 21 ತಾರೀಕಿಗೆ ವೀರಾಪುರದಲ್ಲಿ ನಮ್ಮ ಮಾದಿಗರ ಸಮಾಜದ ಯುವತಿಯನ್ನು ಮನೆಯೊಳಗೆ ಕುರಿ ಆಡಮರಿ ಎಳ್ಕೊಂಡು ಬಂದು ಕತ್ತರಿಸಿ ಪಟ್ಟಿ ಹರಿದು ಗರ್ಭವತಿ ಕೂಸಿನ ಕೂಡ ಲೆಕ್ಕಿಸದೆ ಪಟ್ಟಿ ಹರಿದು ಆ ಮಗುನ ಸಾಯಿಸಿ ಅದರ ಜೊತೆಗೆ ಆ ಸತ್ತ ಮಗುವಿನ ಅತ್ತಿಯಾದಂಥವ್ರಿಗೆ ತಲೆ ಮೇಲೆ ಕೊಡ್ಲಿ ಏಟನ್ನು ಹಾಕಿ ಇವತ್ತು ಸಂಪೂರ್ಣವಾದ ಅವರು ಭಾಳ ಇದ್ದಾರೆ. ಅದರ ಜೊತೆಗೆ ಆ ಮಗುವಿನ ತಾಯಿ ತಂದೆ ಎಲ್ಲರೂ ಸುಮಾರು 6 ಜನ ಇಲ್ಲಿ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇಂಥ ಹೀನ ಕೃತಿ ನಡೆದದ್ದು ಇವತ್ತು ದೇಶದಾಗ ನಾವು ಹುಟ್ಟಿದ ಬಳಿಕ ಇದನ್ನು ಮೊದಲು ನೋಡಿದ್ದು. ಇಂಥ ಕೆಟ್ಟ ಪರಿಸ್ಥಿತಿ ನಡೆದಾಗ ಇವತ್ತಿನ ದಿವಸ ರಾಜ್ಯದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಅತಿ ಹೆಚ್ಚು ಮರ್ಯಾದೆ ಹತ್ಯೆ ಕೊಲೆಯಾಗುವ ಎಷ್ಟು ಅಂತ ಹೇಳಿದರೆ 69 ಇವತ್ತು ಮರ್ಯಾದೆ ಹತ್ಯೆ ಆಗ್ತಾವಂತಂದರೂ ಕೂಡ ಸರ್ಕಾರ ಇದರ ಮೇಲೆ ಸೀರಿಯಸ್ ಆಗಿ ಗಂಭೀರವಾದಂಥ ವಿಚಾರ ಈ ಸಮುದಾಯಕ್ಕೆ ನ್ಯಾಯ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ತೀವ್ರಗತಿಯಲ್ಲಿ ಒಂದು ಸಮಿತಿಯನ್ನು ನೇಮಿಸಬೇಕು, ಒಂದು ಆಯೋಗ ನೇಮಿಸಿ ಈ ಮಾದರಿಗೆ ಯಾಕೆ ಆಗ್ತಾವೆ ಇಂಥವು 69 ಮರ್ಯಾದೆ ಹತ್ಯೆ ಕರ್ನಾಟಕದಲ್ಲಿ. ಇನ್ನೊಂದು ದಲಿತರಲ್ಲಿ ಭಾಳಷ್ಟು ದಲಿತರಿದಾರ, ಯಾರಿಗೆ ಅವ್ರ ಮನೆ ಒಳಗೆ ಬೆಕ್ಕಿನ ಮರಿ ಹಾನಿಯಾಗಿಲ್ಲ, ಆದರೂ ಕೂಡ ಎಲ್ಲಿ ಬೇಕಲ್ಲಿ ಯಾವ ಜಿಲ್ಲಾದಾಗ ನೋಡಿದ್ರು ಯಾವ ತಾಲೂಕದಾಗ ನೋಡಿದ್ರು ಮಾದರಲ್ಲಿ ಹತ್ಯೆ ಆಗ್ತಾವಲ್ಲ. ಇದನ್ನು ಮುಖ್ಯಮಂತ್ರಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೊಂದು ಸಮಿತಿ ನೇಮಿಸಬೇಕು. ಇಲ್ಲಿ ಹುಬ್ಬಳ್ಳಿ ಘಟನೆಗೆ ಬಂದವರು ಸಮಿತಿ ಇದನ್ನು ಅವ್ರು ಭೇಟಿ ಕೊಡಬೇಕು, ಇವರಿಗೆ ನ್ಯಾಯ ಕೊಡಬೇಕು. ಇಡೀ ರಾಜ್ಯದ ಮಾದಿಗರು ನಾವು ಈ ಥರ ನಾವು ಮೌನವಾಗಿರೋರ ನಾವು ಯಾವ ಥರ ಘಟನೆ ಇದಾವ್ರಲ್ಲ, ಇಂಥ ಜನರಿಗೆ ಈ ರೀತಿಯಾಗಿ ಇವ್ರನ್ನ ಗುರಿಯಾಗಿ ಮಾಡಕ್ಕೆ ಹತ್ತಿದ್ರೆ ನಾವು ಬದುಕಬೇಕು ಹೇಗೆ? ನಾವು ಯಾರನ್ನ ಕೇಳಬೇಕು? ಇಂಥ ಸಂದರ್ಭ ಇದ್ದಾಗ ಇನ್ನೊಂದು ನಮ್ಮ ಸಮಾಜದ ರಾಜಕಾರಣಿಗಳು ಮುಖಂಡರು ತಮ್ಮ ಪಕ್ಷಪಾತ ಬಿಡಲಿ, ಅಧಿಕಾರವನ್ನು ಹಿಂದಿಡಲಿ. ಇವತ್ತು ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಈ ಥರ ಯಾವ ಸಮಾಜಕ್ಕೂ ಆಗೋದಿಲ್ಲ. ಮಾದರ ಸಮಾಜಕ್ಕೆ ಇವತ್ತು 69, 70, 100 ಆಗ್ತಾವತ್ತಂದ್ರು ನೀವು ಯಾರ ಕಡೆ ಲಕ್ಷ್ಯ ಇಟ್ಟಿದ್ದೀರಿ ಅಂತಂದ್ರೆ ನೀವು ರಾಜಕಾರಣಿ ಅಟ್ಟ ಲಕ್ಷ್ಯ ಇಟ್ಟಿರಿ. ಯಾವ ಪಕ್ಷದವರ ಇರಲಿ, MP ಇರಲಿ, MLA ಇರಲಿ, ಮಂತ್ರಿ ಇರಲಿ, ಸರ್ಕಾರ ಇರಲಿ, ನೀವು ಉಪಮುಖ್ಯಮಂತ್ರಿ ಇರಲಿ, ಆದರೆ ಅದನ್ನು ಬದಿಗಿಟ್ಟು ಈ ಸಮಾಜಕ್ಕೆ ಅನ್ಯಾಯ ಆಗತ್ತೈತಿ. ಪದೇ ಎಷ್ಟು ಜನ ಸಾಯ್ತಿದ್ರು ಕೂಡ ಕುರಿ ಕತ್ತರಿಸೋದ್ರ ಗತಿ ಒಗೆದ್ರು ಸಹಿತ ಇನ್ನೊಬ್ಬರು ಬಂದು ಅದನ್ನು ನೋಡ್ತಾರೋ. ನೀವು ಸಮಾಜದವರಾಗಿ, ನಾಯಕರಾಗಿ, ರಾಜಕಾರಣಿಗಳಾಗಿ ರಾಜ್ಯದ ಎಂತಿಂಥ ಅಧಿಕಾರ ವಹಿಸ್ಕೊಂಡ್ರು ಸಹಿತ ಅವರಲ್ಲಿ ಇನ್ನೂ ಇವತ್ತು ನೀವು ಕಣ್ ತೆರೆದು ನೋಡುವುದಿಲ್ಲಲ್ಲ. ಇದು
ಇಂಥ ಘಟನೆಗಳನ್ನು ಈ ಅನ್ಯಾಯ ಯಾರು ಹೊರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಸಮಾಜದವರು, ಸಮಾಜದ ಮುಖಂಡರು ಇದನ್ನು ಹೊರಬೇಕು, ಇದನ್ನು ಸರ್ಕಾರ ಹೊರಬೇಕು. ಇದನ್ನು ತೀವ್ರಗತಿಯಲ್ಲಿ ಇಂಥವು ಘಟನೆಗಳು ಎಲ್ಲಿ ನಡೀಲಾರ್ದಂಗೆ ಇವತ್ತು ನೋಡ್ಬೇಕಂತೇಳಿ ನಾ ಗೃಹ ಮಂತ್ರಿಯವರಿಗೆ ಜಿ ಪರಮೇಶ್ವರ್ ಅವರಿಗೆ ಮನವಿ ಮಾಡ್ತೀನಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾ ಮನವಿ ಮಾಡಿ ಈ ಘಟನೆ ತೀವ್ರಗತಿಯಲ್ಲಿ ಇದನ್ನು ಚದುರಿಸಬೇಕು. ಇಂಥವು ರಾಜ್ಯದಲ್ಲಿ ಇನ್ನೊಂದು ನಡಿಬಾರ್ದು ಅನ್ನುವಂಥದ್ದು ನಾನು ಹೇಳ್ತೀನಿ. ಮತ್ತು ಇನ್ನು ಮುಂದೆ ಇದೇ ಪದ್ಧತಿಯಲ್ಲಿ ನಡೆದ್ರೆ ನಾವು ಜಾಗೃತ ಆಗಬೇಕಾಗತ್ತೆ, ನಾವು ನಿರ್ಣಯ ತಗೋಬೇಕಾಗತ್ತೆ. ನಾವು ಮುಂದಿನ ಹಾಗೆ ನಾವು ನಿಮಗೆ ಮುಂದೆ ಹೇಳ್ತೀವಿ, ಈಗ ಹೇಳೋದಿಲ್ಲ. ಅದಕ್ಕಾಗಿ ಇದನ್ನು ಇಂಥವು ನಮ್ಮ ಸಮಾಜನ ಎಲ್ಲ ಸಮುದಾಯ ಆರಾಮಾಗಿದ್ದಾರೆ. ನಮ್ಮ ಸಮುದಾಯ ಎಲ್ಲಿ ಬೇಕಾದ್ರೆ ಕುರಿ ಕತ್ತಿಸಿ ಹೋಗಿದ್ದಾರೆ. ಆದರೂ ನಮ್ಮವರೇ ನಮ್ಮ ಸಮುದಾಯಕ್ಕೆ ಹೋಗಿ ಮನೆಗೆ ಹೋಗಿ ಸತ್ತವ್ರ ಮನೆಗೆ ಹೋಗಿ ಮಾತಾಡಿಸೋದು ಇಲ್ಲ ನಮ್ಮ ಸಮಾಜ. ನಮ್ಮ ಸಮಾಜ ಅಂತ ನಾವು ಹೆಂಗೆ ನಿಮ್ಮನ್ನು ನಾವು ಬಾಯಲ್ಲಿ ಹೇಳಬೇಕು ಅಂಥ ಪರಿಸ್ಥಿತಿ ಐತೆ ಅಂದೊತ್ನಾಗ ನಾನು ಇನ್ನೊಮ್ಮೆ ಸಿದ್ದರಾಮಯ್ಯ ಸಾಹೇಬರಿಗೆ, ಜಿ ಪರಮೇಶ್ವರ್ ಅವರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ತೀವ್ರಗತಿಯಲ್ಲಿ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ಮಾದರಿಗೆ ಇಂಥದ್ದು ಅನ್ಯಾಯ ಆಗಲಾರ್ದಂಗೆ ನೋಡ್ಕೊರಿ ಅಂತೇಳಿ ತಮಗೆ ನಾನು ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ.